ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ಸಭೆ ಆದ ಮೇಲೆ ಸಚಿವರು ಮತ್ತೆ ಬಂದು ಹೇಳಿದ್ದೇನಂತಂದ್ರೆ ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆಯನ್ನ ನಿಲ್ಲಿಸೋದಿಲ್ಲ, ನನಗೆ ಎಷ್ಟು ಬೇಕಾದ್ರೂ ಬೈರಿ, ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಬಯಸ್ಕೊಳ್ಳೋದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಇವತ್ತಿನ ಈ ಕಾರ್ಯಾಚರಣೆಗೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಸಾಥ್ ನೀಡಿದರು. ಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸ್ ಯಾವ ರೀತಿ ಇತ್ತು, ಸಿಟಿ ರೌಂಡ್ ಸಂದರ್ಭದಲ್ಲಿ ಏನಾಯಿತು, ಅಧಿಕಾರಿಗಳಿಗೆ ಸಿಎಂ ಸಾಹೇಬರು ಯಾಕೆ ಕ್ಲಾಸ್ ತಗೊಂಡ್ರು, ಸಂಪೂರ್ಣ ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಮುಂದುವರೆದ ಸ್ವಚ್ಛ ಫುಟ್ಪಾತ್ ಆಪರೇಷನ್. ಸಿಎಂ ಡಿಕೆ ಶಿವಕುಮಾರ್ ರವರಿಂದ ಸಿಟಿ ರೌಂಡ್ಸ್, ಅಧಿಕಾರಿಗಳಿಗೆ ಕ್ಲಾಸ್. ಐಟಿ ಸಿಟಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣಕ್ಕೆ ಬ್ರೇಕ್ ಹಾಕುವುದಕ್ಕೆ ಜಿಬಿಎ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಸಾರ್ವಜನಿಕ ಸ್ಥಳ ಮತ್ತು ಜನ ಓಡಾಡೋ ಫುಟ್ಪಾತ್ ಮೇಲೆ ರಾಜಾರೋಷವಾಗಿ ಹಾಕಲಾಗಿದ್ದ ಅಂಗಡಿಗಳ ತೆರವು ಕಾರ್ಯ ಭರದಿಂದ ಸಾಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಈ ಬಿಗ್ ಆಪರೇಷನ್ ನಡೀತಾ ಇದ್ದು, ಈಗಾಗಲೇ ನಗರದಾದ್ಯಂತ ಸುಮಾರು 445 ಕಿಲೋಮೀಟರ್ ವರೆಗೂ ಹೆಚ್ಚು ಉದ್ದದ ಫುಟ್ಪಾತ್ ತೆರವುಗೊಳಿಸಲಾಗಿದೆ. ಜಿಬಿಎ ಅಧಿಕಾರಿಗಳ ಈ ದಿಢೀರ್ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಸ್ಥರು ಸಾಕಷ್ಟು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವುದಾಗಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ರೂ ಕೂಡ ಕೆಲವೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಹೈಡ್ರಾಮಾ ನಡುವೆಯೂ ಸಿಎಂ ಇವತ್ತು ನಗರದ 4 ದಿಕ್ಕಿನಲ್ಲೂ ಮಿಂಚಿನ ಸಂಚಾರವನ್ನು ನಡೆಸಿ ಆಪರೇಷನ್ ಹೇಗೆ ನಡೆದಿದೆ ಅನ್ನೋದನ್ನ ಖುದ್ದಾಗಿ ಪರಿಶೀಲಿಸಿದ್ರು. ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್ ಮೊದಲಿಗೆ ಎಚ್ಎಎಲ್ ಬ್ರಿಡ್ಜ್ ಬಳಿಯಿಂದ ಆರಂಭವಾಯಿತು. ಇಲ್ಲಿ ಫುಟ್ಪಾತ್ ತೆರವು ಮಾಡಲಾಗಿದ್ದ ಜಾಗವನ್ನ ಪರಿಶೀಲಿಸಿದ ಸಿಎಂ ಅಕ್ಕಪಕ್ಕದಲ್ಲಿ ಎಷ್ಟು ಅಂಗಡಿಗಳನ್ನ ತೆರವು ಮಾಡಿದ್ದೀರಿ ಅಂತ ಅಧಿಕಾರಿಗಳನ್ನ ಪ್ರಶ್ನಿಸಿ ಮಾಹಿತಿಯನ್ನ ಪಡೆದಿದ್ದಾರೆ. ಇದಾದ ಬಳಿಕ ದೊಡ್ಡನೆ ಕುಂದಿ ಬಳಿ 2 ನಿಮಿಷ ಪರಿಶೀಲನೆ ನಡೆಸಿ ನೇರವಾಗಿ ಎಚ್ಎಸ್ಆರ್ ಲೇಔಟ್ಗೆ ಎಂಟ್ರಿ ಕೊಟ್ಟರು. ಈ ವೇಳೆ ಎಚ್ಎಸ್ಆರ್ ಲೇಔಟ್ನಲ್ಲಿ ಫುಟ್ಪಾತ್ ತೆರವುಗೊಳಿಸಿದ ನಂತರ ರಸ್ತೆ ಬದಿಯಲ್ಲಿ ಅಂಗಡಿಗಳ ಅವಶೇಷಗಳು ಬಿದ್ದಿರೋದನ್ನ ನೋಡಿ ಸಿಎಂ ಕೆಂಡಾಮಂಡಲರಾದ್ರು. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಸ್ವಚ್ಛವಾಗಿಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ. ವ್ಯಾಪಾರ ಮಾಡ್ತಾ ಇದ್ರು, ಅವರಿಗೆ ಆಲ್ಟರ್ನೇಟಿವ್ ಜಾಗಗಳನ್ನ ನಾವು ತೋರಿಸ್ತೀವಿ. ಕೆಲವು ರಸ್ತೆಗಳನ್ನ ಡಿಕ್ಲೇರ್ ಮಾಡ್ತೀವಿ, ಆ ಟೈಮ್ ಕೊಡ್ತೀವಿ. ಆ ಟೈಮ್ ಅಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ಟ್ರಾನ್ಸ್ಫಾರ್ಮರ್ಸ್ ಮಧ್ಯ ಇದೆ, ರೋಡ್ಗಳ ಮಧ್ಯ ಇದೆ, ಈ ವೈರ್ಗಳನ್ನ ಕೇಬಲ್ ವೈರ್ಗಳು ಕೂಡ ಬಹಳ ಎಫೆಸರ್ಡ್ ಇದೆ. ಅಬಂಡೆಂಟ್ ವೆಹಿಕಲ್ಸ್ ಕೂಡ ಇದೆ. ಇವತ್ತಿಂದ ಸ್ಟಿಕ್ಕರ್ ಹಾಕುವಂತ ಕೆಲಸ ಮಾಡ್ತಾ ಇದೀವಿ. ಅವ್ರಾಗ ಅವ್ರು ಖಾಲಿ ಮಾಡ್ಕೊಂಡ್ರೆ ಸರಿ, ಅವ್ರು ಮಾಡ್ಲಿಲ್ಲ ಅಂದ್ರೆ ಅದಕ್ಕೂ ಫೈನ್ ಕಟ್ಟಬೇಕಾಯ್ತದೆ. ನಾವ್ ಎತ್ಕೊಂಡು ಹೋಗಿ ಬೇರೆ ಕಡೆ ಅದನ್ನ ಅಬಂಡೆಂಟ್ ವೆಹಿಕಲ್ಸ್ ನ ಆಕ್ಷನ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಎಚ್ಎಸ್ಆರ್ ಲೇಔಟ್ ಬಳಿಕ ಜಯನಗರಕ್ಕೆ ಆಗಮಿಸಿದ ಸಿಎಂ ಡಿಕೆ ಶಿವಕುಮಾರ್ ಸ್ಥಳೀಯ ಶಾಸಕ ಸಿಕೆ ರಾಮಮೂರ್ತಿ ಆತ್ಮೀಯವಾಗಿ ಅಭಿನಂದಿಸಿದರು. ನಂತರ ಇಬ್ಬರು ನಾಯಕರು ಜಯನಗರದ 4ನೇ ಬ್ಲಾಕ್ ಮಾರುಕಟ್ಟೆಗೆ ಭೇಟಿ ನೀಡಿದರು. ಕೆಲ ಹೊತ್ತು ಬಸ್ ಸ್ಟ್ಯಾಂಡ್ನಲ್ಲೇ ಕುಳಿತು ಅಧಿಕಾರಿಗಳು ಸಿದ್ದಪಡಿಸಿದ ಬ್ಲೂ ಪ್ರಿಂಟ್ ಚಿತ್ರವನ್ನು ಸೂಕ್ಷ್ಮವಾಗಿ ವೀಕ್ಷಿಸಿದರು. 35 ಕಿಲೋಮೀಟರ್ ತೆಗೆದಿದ್ದೇವೆ. ಒಟ್ಟು 1300 ಅಂಗಡಿಗಳಿದ್ದು, 1800 ಕಳ್ಳ ಗಾಡಿ ಇತ್ತು. ಆ ಕಳ್ಳ ಗಾಡಿಗೆ ಇನ್ನ ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು. ಅದನ್ನು ಕೂಡ ತೆಗೆದಾಕಿದೆ. 9878 ಜಾಗಗಳನ್ನ ಗುರ್ತಾಗಿಟ್ಕೊಂಡು ತೆಗೆದು ಗಮನಿಸಲು ಕೂಡ ಮಾಡಿ. ಮಾಧವನ್ ಪಾರ್ಕ್ ಮುಗಿಸಿ ಮುಂದೆ ಅಶೋಕ್ ಪಿಲ್ಲರ್ ಬಳಿಗೆ ಬಂದ ಸಿಎಂ ಡಿಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಇದುವರೆಗೂ ನಗರದಲ್ಲಿ ನಡೆದಿರುವ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಪ್ರಗತಿಯ ಬಗ್ಗೆ ಮಾಧ್ಯಮಗಳಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರು. ವಾಸ್ತವವಾಗಿ ಸಿಎಂ ಅವರು ಸಂಪಿಗೆ ರಸ್ತೆಯಲ್ಲೂ ತೆರವು ಕಾರ್ಯ ವೀಕ್ಷಿಸಬೇಕಾಗಿತ್ತು. ಆದರೆ ಸಮಯದ ಅಭಾವವಿದ್ದ ಕಾರಣ ಅಶೋಕ್ ಪಿಲ್ಲರ್ ಬಳಿಯೇ ಸಿಟಿ ರೌಂಡ್ಸ್ಗೆ ತೆರೆ ಬಿಡಲಾಯಿತು.